ರಾಮನಗರ ಬಳಿ ರೆಸಾರ್ಟಲ್ಲಿ ಇದ್ದಾರೆ ಸರ್. ಪರಿಸ್ಥಿತಿ ಏನು? ಕರೆಸಿದ್ದಾರೆ, ಅವರು ಬೆಂಗಳೂರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ ಸರ್. ಬಂದಿದ್ದಾರೆ ಅಂತ ಈಗ ಅವ್ರ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು ಪಿ ಸಿ ಸಿ ಪ್ರೆಸಿಡೆಂಟ್ ಫೋನ್ ಮಾಡಿದ್ರು. ಓಕೆ. ನಾನೇ ಪಿ ಸಿ ಸಿ ಪ್ರೆಸಿಡೆಂಟ್ ಪಕ್ಷಕ್ಕೆ ಏನಾದ್ರು ಇರಬೇಕು ಅಂತ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅವರೆಲ್ಲ ಬಂದಿದ್ದಾರೆ. ಮೈಸೂರು ನೋಡಬೇಕು ಅಂತ ಅವ್ರಿಗೆ ಆಸೆ ಇದೆ. ಅಲ್ಲ, ಮಾಮೂಲಿ, ಯಾಕಂದರೆ ಗುಜರಾತಿಂದ ಆದ ನಂತರದಲ್ಲಿ ಏನೇ ಆದರೂ ಬೆಂಗಳೂರಿಗೆಲ್ಲ ಬರ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಗೊತ್ತಿರುತ್ತೆ ಅಂತ ಸರ್. ಬರ್ತೀನಿ ಅಂತ ನಂಗೆ ತಿಳಿಸಿದ್ದಾರೆ, ಬನ್ನಿ ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಎಲ್ಲ ಆರಾಮಾಗಿರೋ ಜಾಗ ಬೇಕು ಅಂತ ಅದಕ್ಕೆ ಅಲ್ಲಿ ಹೇಳಿದ್ದೀನಿ. ನಾವು ರಾಜ್ಯಸಭೆ ಕ್ರಾಸ್ ವೋಟಿಂಗ್ ಆಗದೇ ಇರಲಿ ಅಂತ ನಿಮಗೆ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ನೀವೇ ನೋಡ್ಕೊಳ್ತಾ ಇದ್ದೀರಾ ಅನ್ನೋ ಥರ ಸರ್. ಪಾರ್ಟಿ ಏನು ಹೇಳಿದ್ರು ಅದನ್ನು ಮಾಡಬೇಕಲ್ಲ. ಎಲ್ಲ ದೇಶದ ಎಲ್ಲ ರಾಜ್ಯದಲ್ಲೂ ಎಲ್ಲ ನಡೀತಾ ಇರೋದು ಅಷ್ಟೇ ಅಲ್ಲ. ಸೊ ಬಂದಿದ್ದಾರಂತೆ, ನಾನು ಭೇಟಿ ಮಾಡ್ತೀನಿ. ನನ್ನ ಟೈಮ್ ಕೇಳಿದ್ರು ಇಲ್ಲಿ ಬರೋಕ್ಕೆ ಹೋಗ್ಬಿಡಿ, ಅಸೆಂಬ್ಲಿ ಇದೆ ಅಂತ ಹೇಳಿ. ಅಸೆಂಬ್ಲಿ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ. ಸರ್, ಈ ಥರ ಟ್ರಬಲ್ ಆದಾಗೆಲ್ಲ ಸಮಸ್ಯೆಗೆ ತಲೆ ಕೊಡ್ತೀರಿ ಅನ್ನುವಂಥದ್ದು ಸರ್. ಆದರೆ ನಿಮ್ಮ ಸಮಸ್ಯೆನೇ ಪರಿಹಾರ ಆಗಲಿಲ್ಲ. ಕಾಲ ನಿರ್ಣಯ ಮಾಡಿ